ನಂತರ ಬೆಳಗಾವಿಯಲ್ಲೂ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಹುಡುಕಾಟ ನಡೆದಿದೆ. ಬೆಳಗಾವಿಯಲ್ಲಿ ಅಕ್ರಮ ವಲಸಿಗರು ತಲೆಮರೆಸಿಕೊಂಡಿರೋ ಆರೋಪ ಕೇಳಿಬಂದಿದ್ದು, ಬೆಳಗಾವಿ ಬಸ್ ನಿಲ್ದಾಣದಲ್ಲಿದ್ದ 15 ಜನರನ್ನ ಠಾಣೆಗೆ ಕರೆತಂದಿದ್ದಾರೆ ಪೊಲೀಸರು. ಪಶ್ಚಿಮ ಬಂಗಾಳದಿಂದ ಬೆಳಗಾವಿಗೆ ಬಾಂಗ್ಲಾ ಮೂಲದ ವ್ಯಕ್ತಿಗಳು ಬಂದ್ರ, ಚುನಾವಣೆಗೆ ಹೋಗಿ ವಾಪಸ್ ಬಂದಿದ್ದೇವೆ ಅಂತ ಈ ವ್ಯಕ್ತಿಗಳು ಹೇಳ್ತಾ ಇದ್ದಾರೆ. ಬೆಳಗಾವಿಯಲ್ಲಿ 15ಕ್ಕೂ ಹೆಚ್ಚು ಜನರ ದಾಖಲೆಗಳನ್ನ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ನಾವೆಲ್ಲ ಚುನಾವಣೆಗೆ ಅಂತ ಹೋಗಿದ್ವಿ, ಈಗ ವಾಪಸ್ ಬಂದಿದ್ದೀವಿ ಅಂತ ಇವರು ಹೇಳ್ತಾ ಇದ್ದಾರೆ. ಆದ್ರೆ ಇವರ ಬ್ಯಾಕ್ಗ್ರೌಂಡ್ ಚೆಕ್ ಆಗ್ತಾ ಇದೆ. ಬೆಳಗಾವಿಯಲ್ಲಿ ಅಕ್ರಮ ವಲಸಿಗರು ತಲೆಮರೆಸಿಕೊಂಡಿರೋ ಆರೋಪದ ಹಿನ್ನೆಲೆಯಲ್ಲಿ ನಿಲ್ದಾಣದಲ್ಲಿ 15 ಜನರನ್ನ ಠಾಣೆಗೆ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಪಶ್ಚಿಮ ಬಂಗಾಳದಿಂದ ಬೆಳಗಾವಿಗೆ ಬಂದಿದ್ದಾರೆ ಬಾಂಗ್ಲಾ ಮೂಲದ ವ್ಯಕ್ತಿಗಳು. ಚುನಾವಣೆಗೆ ಹೋಗಿ ನಾವೆಲ್ಲ ವಾಪಸ್ ಬಂದಿದ್ದೀವಿ, ಇತ್ತೀಚೆಗಷ್ಟೇ ಚುನಾವಣೆ ಆಯ್ತಲ್ಲ, ಆ ಚುನಾವಣೆಗೆ ಹೋಗಿ ಬಂದ್ವಿ ಅಂತ ಆ ವ್ಯಕ್ತಿಗಳು ಹೇಳ್ತಾ ಇದ್ದಾರೆ. ಬೆಳಗಾವಿಯಲ್ಲಿ 15ಕ್ಕೂ ಹೆಚ್ಚು ಜನರ ದಾಖಲೆಗಳನ್ನ ಪೊಲೀಸರು ಪರಿಶೀಲಿಸ್ತಾ ಇದ್ದಾರೆ. ಎರಡೂ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಒಂದು ಕಡೆ ಹುಬ್ಬಳ್ಳಿ, ಮತ್ತೊಂದು ಕಡೆ ಬೆಳಗಾವಿ. ಅಕ್ರಮ ಬಾಂಗ್ಲಾ ವಲಸಿಗರ ಕುರಿತಾಗಿ ಪೊಲೀಸರು ಎಚ್ಚೆತ್ತುಕೊಂಡು ಹುಡುಕಾಟ ನಡೆಸಿದ್ದಾರೆ. ಇನ್ನು ಬಾಂಗ್ಲಾ ವಲಸಿಗರು ಬೆಳಗಾವಿಗೆ ಬರ್ತಿದ್ದಾರೆ ಅಂತ ಶ್ರೀರಾಮ ಸೇನೆ ಆರೋಪ. 3 ಬಸ್ಗಳಲ್ಲಿ ಬಾಂಗ್ಲಾ ವಲಸಿಗರು ಬಂದಿದ್ದಾರೆ ಅಂತ ಶ್ರೀರಾಮ ಸೇನೆ ಆರೋಪಿಸ್ತಾ ಇದೆ. ಐಡಿ ಕಾರ್ಡ್ಗಳನ್ನ ಪರಿಶೀಲಿಸ್ತಾ ಇದ್ದಾರೆ ಬೆಳಗಾವಿಯ ಮಾಳಮಾರುತಿ ಪೊಲೀಸರು. ಐಡಿ ಕಾರ್ಡ್ಗಳನ್ನ ಮಾಳಮಾರುತಿ ಪೊಲೀಸರು ಬೆಳಗಾವಿಯಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇವತ್ತು ಹುಬ್ಬಳ್ಳಿಯಲ್ಲಿಯ ಬಸ್ ಸ್ಟ್ಯಾಂಡಿನಲ್ಲಿ ಕೆಲ ಬಾಂಗ್ಲಾದೇಶಿ ನುಸುಳುಕೋರರು ಬಂದ ಬಗ್ಗೆ ಮಾಹಿತಿ ಸಿಕ್ಕ ನಂತರ ಅಲ್ಲಿಯ ಹುಬ್ಬಳ್ಳಿಯ ಬಜರಂಗಳ ಮತ್ತು ಶ್ರೀರಾಮ ಸೇನೆಯ ಕಾರ್ಯಕರ್ತರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟು ಪೊಲೀಸರ ಜೊತೆಗೆ ಅಲ್ಲಿ ಒಂದು ಹೋಗಿ ಕಾರ್ಯಾಚರಣೆ ಮಾಡಿದ ನಂತರ ಅಲ್ಲಿ ಕೆಲ ಬಾಂಗ್ಲಾದೇಶಿ ನುಸುಳುಕೋರರು ಇದ್ದುದು ಕಂಡು ಬಂದ ನಂತರ ಕೆಲ ಜನರು ಬೆಳಗಾವಿಯ ಕಡೆಗೆ, ಮತ್ತೊಂದು ಕೆಲ ಜನರದು ಬೇರೆ ಬೇರೆ ಕಡೆಗೆ ಹೋಗಿದ್ದಾರೆ ಅನ್ನೋದು ಇನ್ಫಾರ್ಮೇಶನ್ ಇದ್ದ ಕಾರಣ ಇಲ್ಲಿಯ ಬೆಳಗಾವಿಯ ಪೊಲೀಸರಿಗೆ ಇದರ ಬಗ್ಗೆ ಮಾಹಿತಿ ಕೊಟ್ಟು ಪೊಲೀಸರನ್ನು ತೆಗೆದುಕೊಂಡು ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಬರುವ 3 ಬಸ್ಗಳ ಮೇಲೆ ಕಾರ್ಯಾಚರಣೆ ನಡೆಸಿ ಅದರಲ್ಲಿ ಇರುವ ಎಲ್ಲ ಜನರ ಬಗ್ಗೆ ಮಾಹಿತಿಯನ್ನು ಬೆಳಗಾವಿಯ ಪೊಲೀಸರು ಈಗಾಗಲೇ ತೆಗೆದುಕೊಂಡಿದ್ದಾರೆ. ಇವತ್ತು ಎರಡೂ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಒಂದು ಕಡೆ ಹುಬ್ಬಳ್ಳಿ, ಮತ್ತೊಂದು ಕಡೆ ಬೆಳಗಾವಿ. ಅಕ್ರಮ ಬಾಂಗ್ಲಾ ವಲಸಿಗರ ಕುರಿತಾಗಿ ಪೊಲೀಸರು ಅಖಾಡಕ್ಕೆ ಇಳಿದಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕಾಜ್ಗಾರ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, 15 ಜನರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಅಂತ ಮಾಹಿತಿ ತಿಳಿದು ಬರ್ತಾ ಇದೆ. ಈ 15 ಜನ ಯಾರು? ಪಶ್ಚಿಮ ಬಂಗಾಳದವರೇನಾ ಅಥವಾ ಬಾಂಗ್ಲಾ ವಲಸಿಗರ? ಏನೇನ್ ದಾಖಲೆಗಳಿವೆ ಅವ್ರ ಹತ್ರ? ಹೌದು ಭಾವನಾ, ಇವತ್ತು ಮಧ್ಯಾಹ್ನ ಏನು ದೆಹಲಿ ಕೋಲ್ಕತ್ತಾದಿಂದ ಹುಬ್ಬಳ್ಳಿಗೆ ರೈಲು ಬಂದಿತ್ತು. ರೈಲಿನಲ್ಲಿ ಸುಮಾರು 15ಕ್ಕೂ ಅಧಿಕ ಜನ ಪಶ್ಚಿಮ ಬಂಗಾಳದಿಂದ ಬಂದಿದೀವಿ ಅಂತ ಹೇಳ್ಕೊಂಡು ಅಕ್ರಮ ಬಾಂಗ್ಲಾ ವಲಸಿಗರು ಈಗ ಹೇಳ್ತಿರುವಂತದ್ದು. ಆಕ್ಚುಲಿ ಅವರು ಅಕ್ರಮ ಬಾಂಗ್ಲಾ ವಲಸಿಗರ ಅಥವಾ ಪಶ್ಚಿಮ ಬಂಗಾಳ ಮೂಲದವರ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನ ಮಾಳಮಾರುತಿ ಠಾಣೆ ಪೊಲೀಸರು ಪರಿಶೀಲನೆ ನಡೆಸಿರೋದು. ಸ್ವತಃ ಡಿಸಿಪಿ ನಾರಾಯಣ ಬರ್ಮನಿ ಅವರೇ ಈ ಒಂದು ಏನು ಪರಿಶೀಲನೆ ಮಾಡುವ ಕೆಲಸನ, ಅವ್ರ ಐಡಿ ಕಾರ್ಡ್ ಚೆಕ್ ಮಾಡುವ ಕೆಲಸನ ಮಾಡ್ತಿರುವಂತದ್ದು. ಯಾಕಂತಂದ್ರೆ ಈ ಕಳೆದ ತಿಂಗಳ ಹಿಂದಷ್ಟೇ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೆದಿದ್ದು. ಚುನಾವಣೆಗೆ ನಾವು ಇಲ್ಲಿ ಬೆಳಗಾವಿ, ಗೋವಾ, ಮಹಾರಾಷ್ಟ್ರದಲ್ಲಿ ನಾವು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತೀವಿ. ನಾವು ಪಶ್ಚಿಮ ಬಂಗಾಳ ಮೂಲದವರೇ, ನಾವು ಪಶ್ಚಿಮ ಬಂಗಾಳ ಐಡಿ ಕಾರ್ಡ್ ಇದಾವೆ, ಆಧಾರ್ ಕಾರ್ಡ್ ಕೂಡ ನಮ್ದು ಭಾರತದೇ ಇದೆ ಅನ್ನುವಂತಹ ಮಾಹಿತಿಯನ್ನ ನೀಡ್ತಿರುವಂತ. ಆದ್ರೂ ಕೂಡ
ಶ್ರೀರಾಮ್ ಸೇನೆ ಕೂಡ ಆರೋಪನ ಮಾಡ್ತಿರುವಂತದ್ದು. ಅಕ್ರಮ ಬಾಂಗ್ಲಾ ವಲಸಿಗರೇ ಈ ಬೆಳಗಾವಿಗೆ ಬಂದಿದ್ದಾರೆ, ಹುಬ್ಬಳ್ಳಿಗೆ ಬಂದಿದ್ದಾರೆ ಅನ್ನುವಂತ ಆರೋಪದ ಹಿನ್ನೆಲೆಯಲ್ಲಿ ಈಗ ಸ್ವತಃ ಮಾಳಮಾತಿ ಠಾಣೆಗೆ ಡಿಸಿಪಿ ಅವರೇ ಭೇಟಿಯನ್ನ ಕೊಟ್ಟಿರುವಂತದ್ದು. ಅವರು ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ರಿ, ಎಷ್ಟು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಿದ್ರಿ ಅನ್ನೋದ್ರ ಜೊತೆಗೆ ಆ ಕೆಲಸ ಮಾಡ್ತಕ್ಕಂಥ ಸಂಸ್ಥೆ ಮಾಲೀಕರನ್ನು ಕರೆಸಿ ಠಾಣೆಗೆ ಕರೆಸಿ ವಿಚಾರಣೆ ಮಾಡುವ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು. ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಕೂಡ ಬದಲಾವಣೆ ಆಗಿರುವಂತದ್ದು. ಅಲ್ಲಿದ್ದಂತ ಅಕ್ರಮ ಬಾಂಗ್ಲಾ ವಲಸಿಗರು ಈ ಕಡೆ ಕರ್ನಾಟಕ ದಕ್ಷಿಣ ಭಾರತದ ಕಡೆ ಮುಖ ಮಾಡ್ತಿದ್ದಾರ ಅನ್ನುವಂತ ಅನುಮಾನ ಶ್ರೀರಾಮ್ ಸೇನೆಗೆ ಇರುವಂತದ್ದು. ಈ ಕಾರಣಕ್ಕೆ ಹುಬ್ಬಳ್ಳಿ ಸೇರಿದಂತೆ ಬೆಳಗಾವಿ, ಹುಬ್ಬಳ್ಳಿಯಲ್ಲೂ ಕೂಡ ಶ್ರೀರಾಮ್ ಸೇನೆ ಕಾರ್ಯಕರ್ತರು ಆ ಬಸ್ ತಪಾಸಣೆ ಮಾಡೋ ಕೆಲಸನ ಮಾಡಿದ್ರು. ಬಳಿಕ ಪೊಲೀಸರು ಕೂಡ ಮಾಹಿತಿಯನ್ನು ನೀಡಿರುವಂತದ್ದು. ಈಗ ಬೆಳಗಾವಿಯಲ್ಲೂ ಕೂಡ ಬೆಳಗಾವಿಯ ಶ್ರೀರಾಮ್ ಸೇನೆ ಜಿಲ್ಲಾಧ್ಯಕ್ಷ ಕೋಕೆಟ್ಕರ್ ನೇತೃತ್ವದಲ್ಲೂ ಕೂಡ ಪರಿಶೀಲನೆ ಮಾಡಿ ಬಳಿಕ ಮಾರ್ಕೆಟ್ ಠಾಣೆ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ರು. ಹೀಗಾಗಿ ಗೊಂದಲ ಸೃಷ್ಟಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲ 15ಕ್ಕೂ ಅಧಿಕ ಜನರು ಇದ್ದಂತಹ ಬಸ್ಸನ್ನ ನೇರವಾಗಿ ಮಾಳಮಾತಿ ಠಾಣೆಗೆ ಕರೆದು ಒಯ್ಯುವ ಕೆಲಸವನ್ನು ಕೂಡ ಪೊಲೀಸರು ಮಾಡಿರುವಂತದ್ದು. ಈಗಾಗಲೇ ಪ್ರಾಥಮಿಕವಾಗಿ ಪೊಲೀಸ್ ಅಧಿಕಾರಿಗಳು ಹೇಳೋ ಪ್ರಕಾರ ಅವರೆಲ್ಲರೂ ಕೂಡ ಪಶ್ಚಿಮ ಬಂಗಾಳದ ಮೂಲದವರು. ಇಲ್ಲಿ ಬೆಳಗಾವಿಯ ಬಂಗಾರ, ಚಿನ್ನಾಭರಣ, ಮಳಿಗೆ ಸೇರಿದಂತೆ ಇನ್ನಿತರ ಕೆಲಸಗಳನ್ನ ಮಾಡ್ಕೊಂಡು ಇಲ್ಲೇ ಕಾರ್ಮಿಕರಾಗಿದ್ರು. ಪಶ್ಚಿಮ ಬಂಗಾಳ ಚುನಾವಣೆಗಾಗಿ ಅವರು ಮತ ಹಾಕೋಕೆ ಅಂತ ಬೆಳಗಾವಿಯಿಂದ ಅಲ್ಲಿಗೆ ಹೋಗಿದ್ರು. ಆದ್ರೆ ಅವರು ಇಲ್ಲೇ ಹಲವು ವರ್ಷಗಳಿಂದ ಬೆಳಗಾವಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿಯನ್ನ ನೀಡುವಂತ. ಆದ್ರೂ ಕೂಡ ಈಗ ಅಲ್ಲಿ ಸಂಸ್ಥೆಯಲ್ಲಿ ಈಗ ಎಲ್ಲಿ ಕೆಲಸ ಮಾಡ್ತಾರೆ ಆ ಸಂಸ್ಥೆ ಮಾಲೀಕರನ್ನ ಕರೆಸಿ ವಿಚಾರ ಮಾಡೋ ಕೆಲಸವನ್ನು ಕೂಡ ಈಗ ಬೆಳಗಾವಿ ಪೊಲೀಸರು ಮಾಡ್ತಿರುವಂತದ್ದು. ಭಾವನ, ಎಸ್, ಇಷ್ಟು ದೊಡ್ಡ ಮಟ್ಟಿಗಿನ ಆರೋಪ ಕೇಳಿ ಬಂದಿದ್ದಕ್ಕಾದ್ರೂ ಮೂಲ ಕಾರಣ ಏನು? ಅಂದ್ರೆ ಏನಾದ್ರೂ ದಾಖಲಾತಿಗಳಿದ್ವಾ ಈ ರೀತಿ ಹರಿದು ಬರ್ತಾ ಇದ್ದಾರೆ ಈ ಕಡೆಗೆ ಅಂತ? ಇವತ್ತು ಮಧ್ಯಾಹ್ನದಿಂದ ಶ್ರೀರಾಮ್ ಸೇನೆಯ ಅನುಮಾನ ಇತ್ತು. ಯಾಕಂತಂದ್ರೆ ಈ ಕೋಲ್ಕತ್ತಾ, ದೆಹಲಿ ಭಾಗದಿಂದ ಟ್ರೈನ್ ಹುಬ್ಬಳ್ಳಿಗೆ ಬರುತ್ತೆ ಮಧ್ಯಾಹ್ನ ಹೊತ್ತಿಗೆ, ಅವರ ಎಕ್ಸ್ಪ್ರೆಸ್ ಏನ್ ಬರುತ್ತೆ, ಅದರಲ್ಲಿ ಅಪಾರ ಪ್ರಮಾಣದಲ್ಲಿ ದೆಹಲಿಯಿಂದ ಏನು ಅಕ್ರಮ ವಲಸಿಗರು ಏನ್ ಕೋಲ್ಕತ್ತಾದಲ್ಲಿ ಇರ್ತಕ್ಕಂಥ ಅಕ್ರಮ ಬಾಂಗ್ಲಾ ವಲಸಿಗರು ಏನಿದ್ದಾರೆ ಅವರೆಲ್ಲರೂ ಕೂಡ ಅಲ್ಲಿ ಬಿಜೆಪಿ ಸರ್ಕಾರ ಅಂದ್ರೆ ಹೊಸ ಸರ್ಕಾರ ಬಂದ ನಂತರ ಅಲ್ಲಿ ಅವರನ್ನ ಓಡಿಸುವ ಕೆಲಸ ಮಾಡ್ತಾರೆ. ಆ ಕಾರಣಕ್ಕೆ ಅಲ್ಲಿನ ಸ್ಪ್ಲಿಟ್ ಆಗಿ ಈಗ ದಕ್ಷಿಣ ಭಾರತ ಕಡೆಗೆ ಮುಖ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ, ಅನುಮಾನ ಶ್ರೀರಾಮ್ ಸೇನೆಗೆ ಆಯಿತು. ಈ ಕಾರಣಕ್ಕೆ ಬಸ್ ನಿಲ್ದಾಣಕ್ಕೆ ಸ್ವತಃ ಶ್ರೀರಾಮ್ ಸೇನೆ ಮುಖಂಡರು, ಕಾರ್ಯಕರ್ತರೇ ಬಂದಿರುವಂತದ್ದು, ಬಂದು ತಪಾಸಣೆ ಮಾಡುವ ಕೆಲಸವನ್ನು ಕೂಡ ಮಾಡಿದ್ರು. ಹೀಗಾಗಿ ಬೆಳಗಾವಿಯಲ್ಲಿ ಯಾವುದೇ ರೀತಿಯ ಗೊಂದಲ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರನ್ನ ಪೊಲೀಸರಿಗೆ, ಶ್ರೀರಾಮ್ ಸೇನೆ ಕಾರ್ಯಕರ್ತರು ಸ್ವತಃ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಬಂದು ಅವರನ್ನ ಕರೆದು ಠಾಣೆಗೆ ಒಯ್ದಿರುವಂತದ್ದು. ಈಗ ಪರಿಶೀಲನೆ ಮಾಡುವ ಕೆಲಸವನ್ನ ಕೂಡ ಮಾಡ್ತಿರುವಂತದ್ದು, ದಾಖಲಾತಿ ಪರಿಶೀಲನೆ. ಯಾಕಂತಂದ್ರೆ ಕಳೆದ ನಾವು 10-15 ವರ್ಷದಿಂದ ಬೆಳಗಾವಿಯ ಚಿನ್ನಾಭರಣ, ಮಳಿಗೆ, ಹೋಟೆಲ್ ಆಗಿರ್ಬೋದು, ನೆರೆ ಗೋವಾ, ಮಹಾರಾಷ್ಟ್ರಗಳಲ್ಲಿ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ. ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ನಾವು ಹಲವು ವರ್ಷದಿಂದ ಇಲ್ಲೇ ಈ ಚುನಾವಣೆ ಇದೆ, ನಮ್ಮ ಪೂರ್ವಜರೆಲ್ಲ ಪಶ್ಚಿಮ ಬಂಗಾಳದಲ್ಲಿದ್ದಾರೆ, ಆ ಕಾರಣಕ್ಕೆ ನಾವು ಮತ ಹಾಕಕ್ಕೆ ಹೋಗಿದ್ವಿ, ಹೊರತಾಗಿ ಬೇರೆ ಕೆಲಸ ಇರಲಿಲ್ಲ ಅನ್ನುವಂತಹ ಮಾಹಿತಿಯನ್ನ ಈಗ ಆ ಕಾರ್ಮಿಕರು ನೀಡ್ತಿರುವಂತ. ನಿಜವಾಗ್ಲೂ ಈಗ ಆ ಬಂದ್ ಸಂಸ್ಥೆಯ ಮಾಲೀಕರು ಏನಿದ್ದಾರೆ, ಇವ್ರು ಎಲ್ಲಿ ಕೆಲಸ ಮಾಡ್ತಾರೆ, ಚಿನ್ನಾಭರಣ ಮಾಲೀಕ, ಓನರ್ ಆಗಿರ್ಬೋದು, ಬೇರೆ ಬೇರೆ ಹೋಟೆಲ್ ಮಾಲೀಕರಾಗಿರ್ಬೋದು, ಅವ್ರನ್ನ ಕರೆಸಿ ಎಷ್ಟು ವರ್ಷಗಳಿಂದ ಇವ್ರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ಕಲೆ ಹಾಕೋಕೆ ಈಗ ಪೊಲೀಸರು ಮುಂದಾಗಿರುವಂತದ್ದು. ಎಲ್ಲ ಒಂದ್ ಕಡೆ ಅಲ್ಲಿ ಹೊಸ ಸರ್ಕಾರ ಬಂದ ನಂತರ ಅವ್ರನ್ನ ಓಡಿಸಿದ್ದಕ್ಕೆ ಅವರು ಇಲ್ಲಿ ಬಂದಿದ್ದಾರೆ ಅನ್ನುವಂಥದ್ದು ಶ್ರೀರಾಮ್ ಸೇನೆ ಅನುಮಾನ ಇರುವಂತ. ಆ ಕಾರಣಕ್ಕೆ ಈಗ ಪರಿಶೀಲನಾ ಕಾರ್ಯವು ಕೂಡ ಜೋರಾಗಿ ನಡೀತಿರುವಂತದ್ದು. ಭಾವನ, ಎಸ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.